ಗುರು ಸರ್ದು ಡೆಬ್ಯೂ ಅಂದ್ರೆ ನನ್ ಕರ್ದಿದ್ರು, ವಾಯ್ಸ್ ಟೆಸ್ಟ್ ಕರ್ದಿದ್ರು, ಟ್ರ್ಯಾಕ್ ಎಲ್ಲ ಹಾಡ್ತೀನಿ ಅಂತ. ಅವತ್ತು ಫಸ್ಟ್ ಹಾಡಿದ ಹಾಡು ಈ ಬಿಟ್ ಕೊಟ್ರು. ಕೆನ್ಸಾಲ ಮನ್ಸಾಲ ಅವ್ರು ಬರತ್ತೆ ಮಧ್ಯ, ಗೊತ್ತಾ? ಎಲ್ಲಿ ನನ್ನೋನು ಪ್ರೀತಿ ತಂದೋನು ಹೀಗೇಕೆ ಮರೆಯಾದನು, ಇದು ಹಾಡ್ದೆ. ಇದಾದ್ಮೇಲೆ ಇನ್ನೊಂದ್ ಯಾವ್ದೋ ಹಾಡು ಟ್ರ್ಯಾಕ್ ಹಾಡ್ಬಿಟ್ಟು ಬಂದೆ. ಈ ಹಾಡಿಗೆ ಅಂತಾನು ನನಗ್ ಗೊತ್ತಿರ್ಲಿಲ್ಲ, ಕೇಳಿದ ಮೇಲೆ ಗೊತ್ತಾಗಿತ್ತು. ಓ ಮೈ ಗಾಡ್, ನನಗೆ ಇದುವರೆಗೂ ಈ ಮ್ಯಾಟರ್ ಗೊತ್ತಿಲ್ಲ. ನನಗೆ ಆಕ್ಚುಲಿ ನಂಗೂ ಗೊತ್ತಿರ್ಲಿಲ್ಲ. ನಾನು ಐ ಥಾಟ್ ಈಸ್ ವಾಯ್ಸ್ ಟೆಸ್ಟ್ಗೆ ಸುಮ್ನೆ ಏನೋ ಕೊಟ್ಟಿರತ್ತೆ ಅಂತ. ಲೇಟರ್ ಸುಮಾರು ವರ್ಷಗಳಾದ್ಮೇಲೆ ಐ ರಿಯಲೈಸ್ಡ್, ಆಫ್ಟರ್ ಐ ಸ್ಟಾರ್ಟೆಡ್ ಸಿಂಗಿಂಗ್ ವಿತ್ ಅಶ್ವಥ್ ಸರ್, ಅದಾದ್ಮೇಲೆ ಯಾವಾಗ್ಲೂ ಆ ಹಾಡ್ ಕೇಳಿದಾಗ ನನ್ಗೆ ರಿಯಲೈಸ್ ಓ ಇದಕ್ಕ ಇದು ಅಂತ. ನನಗೆ ಗೊತ್ತಿರ್ಲಿಲ್ಲ. ಎಲ್ಲಿ ನಾನು ಕರೆಕ್ಟ್ ಕೆಂಚಲ ಮುಂಚಲ ಹಾಡ್ತಾನೆ ಇಲ್ಲ ಅದು ವೇದಿಕೆ ಮೇಲೆ ಯಾವತ್ತು ಸ್ಟೇಜ್ ಅಲ್ಲಿ ಹಾಡಿ. ಇವ್ರು ರಾಮ ಅಂತ ಹಿಂಗ್ ಬಿಸಾಕ್ಬಿಟ್ಟಿದ್ರು. ಅವ್ರಿಗೆ ಪದ ಅರ್ಥನೇ ಗೊತ್ತಿರ್ಲಿಲ್ಲ. ಅಲ್ಲ, ನನ್ ಪ್ರಕಾರ ನಾನೆಲ್ಲೋ ಓದಿರೋದೋ ಕೇಳಿರೋ ಪ್ರಕಾರ ಅವ್ರಿಗೆ ಅರ್ಥ ಗೊತ್ತಿಲ್ಲದೆ ಹಾಡು ಬಂದಿದ್ದಾರೆ ಅಷ್ಟೇ ಅಂತ. ಐ ಆಮ್ ಶೋರ್ ಹೆಂಗವ್ರ ನಿನ್ ಡೌಗಳೆಲ್ಲ ಇಟ್ ಇಸ್ ವೆರಿ ಅನ್ಯೂಶುವಲ್ ಸ್ಟೇಟ್ಮೆಂಟ್. ಅಷ್ಟೆಲ್ಲ ಭಾವಗೀತೆಗಳು, ಅಷ್ಟು ಅರ್ಥಪೂರ್ಣ ಭಾವಗೀತೆಗಳನ್ನೆಲ್ಲ ಹಾಡಿ ಓನ್ಲಿ ಪ್ರೇಮ್ ಸರ್ ಕ್ಯಾನ್ ಡೂ ದಿಸ್ ಅಷ್ಟೇ. ಅಲ್ವಾ?